ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಮೇಲ್ಗಡೆ ಇರುವಂಥದ್ದು ನಾರ್ಮಲ್ ಆಗಿರುವಂಥ ವಿಡಿಯೋ, ಕೆಳಗಡೆ ಇರೋದು ನೋಡ್ಬೋದು ಸಿನಿಮ್ಯಾಟಿಕ್ ಗೋಲ್ಡನ್ ಎಫೆಕ್ಟ್ ಹಾಕಿ ಎಡಿಟ್ ಮಾಡಿರುವಂಥ ವಿಡಿಯೋ. ಸೊ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ. ಈ ರೀತಿಯ ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು. ಈ ರೀತಿಯ ವಿಡಿಯೋ ಹೇಗೆ ಎಡಿಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ಮೇಲ್ಗಡೆ ಇರುವಂಥದ್ದು ನಾರ್ಮಲ್ ಕ್ಯಾಪ್ ಕಟ್ಟಲ್ಲಿ ಎಡಿಟ್ ಮಾಡಿರುವಂಥದ್ದು, ಹಾಗೆ ಕೆಳಗಡೆಯಲ್ಲಿ ಇರೋದು ನೋಡ್ಬೋದು ಕ್ಯಾಪ್ ಕಟ್ ಪ್ರೋದಲ್ಲಿ ಎಡಿಟ್ ಮಾಡಿರುವಂಥದ್ದು. ಸೊ ಇವೆರಡರಲ್ಲೂ ಕಂಪ್ಯಾರಿಸನ್ ಮಾಡಿದರೆ ಕ್ಯಾಪ್ ಕಟ್ ಪ್ರೋದಲ್ಲಿ ಸ್ವಲ್ಪ ಬೆಟರ್ ಆಗಿ ಕಾಣುವಂಥದ್ದು ಸಿನಿಮ್ಯಾಟಿಕ್ ಗೋಲ್ಡನ್ ಎಫೆಕ್ಟ್. ಸೊ ನಾನು ಈ ವಿಡಿಯೋದಲ್ಲಿ ಇವೆರಡು ಆ್ಯಪ್ನಲ್ಲಿಯೂ ಸಿನಿಮ್ಯಾಟಿಕ್ ಗೋಲ್ಡನ್ ಎಫೆಕ್ಟನ್ನು ಆ್ಯಡ್ ಮಾಡಿ ಎಡಿಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಕಡೆ ನೋಡೋಣ. ಕ್ಯಾಪ್ ಕಟ್ ಆ್ಯಪ್ ಓಪನ್ ಮಾಡಿಬಿಟ್ಟು ವಿಡಿಯೋವನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ಇಲ್ಲಿ ಕೆಳಗಡೆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೀವು ನೈಟ್ ಕ್ಲಬ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಫ್ಲ್ಯಾಶ್ ವೈಬ್ರೇಷನ್ ಅಂತ ಒಂದು ಎಫೆಕ್ಟ್ ಇರುವಂಥದ್ದು, ಸೊ ನೋಡ್ಬೋದು ಇಲ್ಲಿ ಸ್ಕ್ರೀನಲ್ಲಿ. ಸೊ ಇದನ್ನು ನೀವು ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಸೊ ಇದನ್ನು ಈ ವಿಡಿಯೋಗೆ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಸೊ ನೋಡ್ಬೋದು ವಿಡಿಯೋ ಈ ರೀತಿಯಾಗಿ ಆಗಿರುವಂಥದ್ದು. ನಂತರ ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ಸ್ಪೀಡ್ ಇದೆಯಲ್ಲ, ಈ ಸ್ಪೀಡನ್ನು ಪೂರ್ತಿಯಾಗಿ 0 ಮಾಡಿ. ಇಲ್ಲಿ ಮೂರನೇ ಆಪ್ಷನ್ ನೋಡ್ಬೋದು ಅಟ್ಮಾಸ್ಫಿಯರ್ ಅಂತ ಒಂದು ಆಪ್ಷನ್ ಇರುವಂಥದ್ದು. ಸೊ ಇದನ್ನು ಈ ರೀತಿಯಾಗಿ ಫುಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ವಿಡಿಯೋ ಬ್ಲ್ಯಾಕ್ ಆಗಿರುತ್ತೆ, ಸೊ ಇದನ್ನು ಈ ರೀತಿಯಾಗಿ ಫುಲ್ ಮಾಡ್ಕೊಳ್ಳಿ. ಸೊ ಮೊದಲಿನ ರೀತಿಯಲ್ಲಿ ನಿಮ್ಮ ವಿಡಿಯೋ ಕಲರ್ ಬರುವಂಥದ್ದು. ಸೊ ನಿಮಗೆ ಸಿನಿಮ್ಯಾಟಿಕ್ ವಿಡಿಯೋದಲ್ಲಿ ಸೊ ನೀವು ಯಾವ ಕಲರನ್ನು ಆ್ಯಡ್ ಮಾಡ್ತೀರಿ ಅಂತ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲ ಕಲರ್ ಇರುವಂಥದ್ದು ನೋಡ್ಬೋದು. ವೈಟ್ ಬೇಕಿದ್ದರೆ ವೈಟ್ ಕೂಡ ಇಡಲಿಕ್ಕಾಗುತ್ತೆ. ಸೊ ನಾನಿಲ್ಲಿ ಯೆಲ್ಲೋವನ್ನು ಆ್ಯಡ್ ಮಾಡ್ತೇನೆ. ಸೊ ನಾನು ಇಲ್ಲಿ ಯೆಲ್ಲೋ ಕಲರನ್ನು ಆ್ಯಡ್ ಮಾಡಿದ್ದೇನೆ. ನಂತರ ಇಲ್ಲಿ ನೀವು ರೇಂಜನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ವಿಡಿಯೋ ನೋಡಿಬಿಟ್ಟು ಸೊ ನಾನು ಇಲ್ಲಿ 25 ಇಡ್ತೇನೆ. ಹಾಗೆ ಇಲ್ಲಿ ನೀವು ಗ್ಲೋವನ್ನು ಅಡ್ಜಸ್ಟ್ ಮಾಡಿ. ನಾನಿಲ್ಲಿ ಗ್ಲೋವನ್ನು 31ಗೆ ಇಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ನೋಡ್ಬೋದು ಈ ರೀತಿಯಾಗಿ ಆಗಿರುವಂಥದ್ದು. ನಂತರ ಇವಾಗ ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ಗ್ರಾಫ್ಸ್ ಅಂತ ಒಂದು ಆಪ್ಷನ್ ಇರುವಂಥದ್ದು, ಸೊ ಈ ಗ್ರಾಫ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೀವು ನೀಲಿ ಕಲರನ್ನು ಸೆಲೆಕ್ಟ್ ಮಾಡಿ. ನೀಲಿ ಕಲರ್ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು 2 ಪಾಯಿಂಟ್ ಶೋ ಆಗುವಂಥದ್ದು, ಮೇಲೊಂದು ಕೆಳಗೊಂಡು. ಸೊ ಇಲ್ಲಿ ನೀವು ಮೇಲಿನ ಪಾಯಿಂಟ್ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ. ನೋಡ್ಬೋದು ಸಿನಿಮ್ಯಾಟಿಕ್ ಲುಕ್ ಬರ್ತಾ ಇರುವಂಥದ್ದು. ಸೊ ಇದನ್ನು ನೀವು ಜಾಸ್ತಿ ತರಬೇಡಿ, ಸ್ವಲ್ಪ ಈ ರೀತಿಯಾಗಿ ಕೆಳಗಡೆ ತೊಗೊಂಡು ಬನ್ನಿ. ನೋಡ್ಬೋದು ಈ ರೀತಿಯಾಗಿ ನೋಡ್ಬೋದು ಸಿನಿಮ್ಯಾಟಿಕ್ ಲುಕ್ ಬಂದಿರುವಂಥದ್ದು. ನಂತರ ಇಲ್ಲಿ ನೀವು ಹೈಲೈಟ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿ ಈ ರೀತಿಯಾಗಿ. ಸೊ ನಾನು 10ಗೆ ಇಡ್ತೇನೆ. ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇವಾಗ ನೀವು ಬಿಫೋರ್ ಆಫ್ಟರ್ ನೋಡ್ಬೋದು ಈ ರೀತಿಯಾಗಿ ಆಗಿರುವಂಥದ್ದು. ಸೊ ಇವಾಗ ನಾವು ಇಲ್ಲಿ ಫ್ಲ್ಯಾಶ್ ವೈಬ್ರೇಷನ್ ಎಫೆಕ್ಟನ್ನು ಆ್ಯಡ್ ಮಾಡಿದ್ದೇವೆ. ಸೊ ಇದು ನೀವು ನಿಮ್ಮ ಹತ್ರ ನಾರ್ಮಲ್ ಕ್ಯಾಪ್ ಕಟ್ ಆ್ಯಪ್ ಇದ್ದರೆ ಸೊ ಅದರಲ್ಲಿ ಈ ರೀತಿಯಾಗಿ ಎಡಿಟ್ ಮಾಡ್ಬೋದು ಸಿನಿಮ್ಯಾಟಿಕ್ ಗೋಲ್ಡನ್ ಎಫೆಕ್ಟನ್ನು. ಇನ್ನು ಕ್ಯಾಪ್ ಕಟ್ ಪ್ರೋ ಆ್ಯಪ್ ಇದ್ದರೆ ಸೊ ಅದರಲ್ಲಿ ಇದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಸಿನಿಮ್ಯಾಟಿಕ್ ಗೋಲ್ಡನ್ ಎಫೆಕ್ಟ್ ಕ್ರಿಯೇಟ್ ಮಾಡಲಿಕ್ಕೆ ಆಗುತ್ತೆ. ಸೊ ಇವಾಗ ನಾನು ತೋರಿಸ್ತೇನೆ. ಸೊ ಇದನ್ನು ನಾನು ಡಿಲೀಟ್ ಮಾಡ್ಕೊಳ್ತೇನೆ. ಮೊದಲಿಗೆ ಫ್ಲ್ಯಾಶ್ ವೈಬ್ರೇಷನನ್ನು ಇನ್ನೊಮ್ಮೆ ನಾನು ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಹಾಗೆ ಇಲ್ಲಿ ನೀವು ಕ್ರಿಸ್ಮಸ್ ಅಂತ ಒಂದು ಆಪ್ಷನ್ ಇರುವಂಥದ್ದು, ಸೊ ಆ ಕ್ರಿಸ್ಮಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೂರನೇ ಆಪ್ಷನ್ ಗೋಲ್ಡನ್ ಸ್ನೋ ಅಂತ ಒಂದು ಎಫೆಕ್ಟ್ ಇರುವಂಥದ್ದು, ಪ್ರೋ ಇರುವಂಥದ್ದು. ಸೊ ನೋಡ್ಬೋದು ಇಲ್ಲಿ ಗೋಲ್ಡನ್ ಸ್ನೋ ಅಂತ ಇರುವಂಥದ್ದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಹತ್ರ ಕ್ಯಾಪ್ ಕಟ್ ಪ್ರೋ ಇದ್ದರೆ ಸೊ ಇದು ನಾರ್ಮಲ್ ಕ್ಯಾಪ್ ಕಟ್ ಆ್ಯಪಲ್ಲಿ ಇರೋದಿಲ್ಲ. ಸೊ ಕ್ಯಾಪ್ ಕಟ್ ಪ್ರೋ ಆ್ಯಪ್ ಇದ್ದರೆ ನಿಮ್ಮ ಹತ್ರ ಸೊ ಈ ಎಫೆಕ್ಟ್ ಸಿಗುತ್ತೆ ನಿಮಗೆ. ಇದು ಏನಾಗುತ್ತೆ ಅಂದರೆ ಸೊ ನಾರ್ಮಲ್ ಕ್ಯಾಪ್ ಕಟ್ ಆ್ಯಪ್ನಲ್ಲಿ ನೀವು ಗೋಲ್ಡನ್ ಎಫೆಕ್ಟ್ ಎಡಿಟ್ ಮಾಡ್ತಿರಲ್ಲ, ಸೊ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿ ಇರುತ್ತೆ ಇದು. ಸೊ ಇವಾಗ ನೋಡ್ಬೋದು ತೋರಿಸ್ತೇನೆ. ಸೊ ಆ್ಯಡ್ ಮಾಡಿದ ಮೇಲೆ ಸೊ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನೀವು ಇಂಟೆನ್ಸಿಟಿಯನ್ನು 0 ಮಾಡಿ, ಹಾಗೆ ಅಟ್ಮಾಸ್ಫಿಯರನ್ನು ಕೂಡ 0 ಮಾಡಿ ಈ ರೀತಿಯಾಗಿ. ನಂತರ ಇಲ್ಲಿ ನೀವು ಈ ಫಿಲ್ಟರ್ ಇದೆಯಲ್ಲ, ಫಿಲ್ಟರನ್ನು 10ರ ಒಳಗಡೆ ಇಡಿ. ಸೊ ನಾನು ಇಲ್ಲಿ 10ಕ್ಕೆ ಇಡ್ತೇನೆ. 10ರ ಒಳಗಡೆನೇ ಇಡಿ, ಜಾಸ್ತಿ ಇಡ್ಲಿಕ್ಕೆ ಹೋಗಬೇಡಿ. ಸೊ ನಿಮ್ಮ ವಿಡಿಯೋ ಯಾವ ಥರ ಇದೆ ಅಂತ ನೋಡಿಬಿಟ್ಟು ಆ ಥರ ಇಡಿ ನೀವು. ಹಾಗೆ ಇಲ್ಲಿ ಗ್ಲೋವನ್ನು ಅಡ್ಜಸ್ಟ್ ಮಾಡಿ ಈ ರೀತಿಯಾಗಿ. ನಂತರ ಇಲ್ಲಿ ರೇಂಜನ್ನು ಜಾಸ್ತಿ ಮಾಡಿ. ಸೊ ಈ ರೀತಿಯಾಗಿ ಜಾಸ್ತಿ ಮಾಡಿ ರೇಂಜನ್ನು.
ನಂತರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದನ್ನು ನೀವು ಇನ್ನೊಮ್ಮೆ ಅಡ್ಜಸ್ಟ್ ಮಾಡಿ, ಆವಾಗಲೇ ಅಡ್ಜಸ್ಟ್ ಮಾಡಿದ್ರಲ್ಲ ಇಲ್ಲಿ. ಸೊ ಈ ಗ್ರಾಫ್ಸ್ ಇದೆಯಲ್ಲ, ಈ ಗ್ರಾಫ್ಸ್ ಮೇಲೆ ಇನ್ನೊಮ್ಮೆ ಕ್ಲಿಕ್ ಮಾಡಿ. ಇದನ್ನು ಇನ್ನೊಮ್ಮೆ ಸ್ವಲ್ಪ ಅಡ್ಜಸ್ಟ್ ಮಾಡಿದ್ದಾನೆ ಈ ರೀತಿಯಾಗಿ. ಸೊ ಇನ್ನೂ ಸ್ವಲ್ಪ ಕೆಳಗಡೆ ತೊಗೊಂಡು ಬನ್ನಿ. ಸೊ ಇವಾಗ ನೋಡ್ಬೋದು ಸಿನೆಮ್ಯಾಟಿಕ್ ಲುಕ್ ಬಂದಿರುವಂಥದ್ದು. ಸೊ ಇದು ನಿಮ್ಮ ಹತ್ರ ಕ್ಯಾಪ್ಕಟ್ ಪ್ರೋ ಇದ್ದರೆ ಈ ರೀತಿಯಾಗಿ ಎಡಿಟ್ ಮಾಡಲಿಕ್ಕೆ ಆಗುತ್ತೆ. ಸೊ ನೋಡ್ಬೋದು ಸ್ಕ್ರೀನಲ್ಲಿ ನೋಡ್ಬೋದು, ಇದು ಕ್ಯಾಪ್ಕಟ್ ನಾರ್ಮಲ್ ಕ್ಯಾಪ್ಕಟ್ನಲ್ಲಿ ಎಡಿಟ್ ಮಾಡಿರುವಂಥದ್ದು. ಸೊ ಈ ಕಡೆ ನೋಡ್ಬೋದು ಕ್ಯಾಪ್ಕಟ್ ಪ್ರೋದಲ್ಲಿ ಎಡಿಟ್ ಮಾಡಿರುವಂಥದ್ದು. ಸೊ ನೋಡ್ಬೋದು ಎರಡು ಶೋ ಆಗ್ತಾ ಇರುವಂಥದ್ದು. ನಾರ್ಮಲ್ ಕ್ಯಾಪ್ಕಟ್ಗಿಂತ ಕ್ಯಾಪ್ಕಟ್ ಪ್ರೋದಲ್ಲಿ ಸ್ವಲ್ಪ ಬೆಟರ್ ಆಗಿ ಶೋ ಆಗುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್ ಸಿನೆಮ್ಯಾಟಿಕ್ ಗೋಲ್ಡನ್ ಎಫೆಕ್ಟನ್ನು ಹೇಗೆ ಆ್ಯಡ್ ಮಾಡುವುದು ಅಂತ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.